ಪಾಂಡವಪುರದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳ ಸಭೆ ನಡೆಸಿ ಜನರನ್ನು ಹಿಂಸಿಸದಂತೆ ಗೌರವದಿಂದ ನಡೆಸಿಕೊಳ್ಳಬೇಕು ಎಂದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಎಚ್ಚರಿಸಿದರು. ಟಾರ್ಗೆಟ್ ಪೂರ್ಣಗೊಳಿಸುವ ಉದ್ದೇಶದಿಂದ ರೈತರು ಹಾಗೂ ಬಡ ಜನರ ಮೇಲೆ ಒತ್ತಡ ಹೇರಬಾರದು ಎಂದು ತಾಕೀತು ಮಾಡಿದರು. ಇದೇ ವೇಳೆ ಶಾಸಕರು ಫೆಬ್ರವರಿ 26ರಿಂದ ಮಾರ್ಚ್ 5ರವರೆಗೆ ಬೇಬಿ ಬೆಟ್ಟದ ಭಾರೀ ಜಾತ್ರಾ ಮಹೋತ್ಸವ ನಡೆಯಲಿದೆ. ಮಾರ್ಚ್ 2ರಂದು ಉಚಿತ ಸರಳ ವಿವಾಹ ನಡೆಯುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಚಾರ ಮಾಡುವ ಮೂಲಕ ವಧುವರರು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ಮಾಡಬೇಕು ಎಂದರು. ಸಭೆಯಲ್ಲಿ ತಹಸೀಲ್ದಾರ್ ಎಸ್. ಸಂತೋಷ್, ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ಸಿಆರ್ ರಮೇಶ್, ಪುರಸಭೆ ಸದಸ್ಯ ಶಿವಕುಮಾರ್ ಇತರರು ಇದ್ದರು. ಅವ್ರಿಗೆ ತಿಳುವಳಿಕೆ ಹೇಳ್ಕೊಂಡು ಕರ್ಕೊಂಡು ಹೋಗ್ಬೇಕಾಗಿರೋಂಥವ್ರು ಯಾರು? ಅದೇ ಸರ್, ಸರ್ವೆ ಹೇಳಿದಂಗೆ ನಮ್ಮ ಮಂಡಲ ಕೆಲಸ ಮಾಡೋದ್ರೆ ಏನ್ ಮಾಡ್ತಾರೆ ಗೊತ್ತಿದ್ದರೆ ಸ್ವಲ್ಪ ಅದೇ ಜವಾಬ್ದಾರಿ ಈಗ ಈ ತರ ಮೀಟಿಂಗ್ ಕರಿಬೇಕಾಯ್ತಾ ನಾವು? ಆಯ್ತಲ್ವಾ? ಈ ತರದ್ದೆಲ್ಲ ಸರಿ ಮಾಡಿಸ್ಕೊಂಡು ಹೋಗಿ ಯಾವುದೇ ತರದ ಈ ತರ ಘರ್ಷಣೆಗಳಾಗಕ್ಕೆ ನೀವುಗಳು ಅವಕಾಶ ಮಾಡ್ಕೊಡ್ಬಿಡಿ. ಆಯ್ತೆ, ಇದು ಸಮಸ್ಯೆ ಆಳುವಾಗ ಬೇರೆ ತರ ಐತೆ. ನನ್ಗೊಂದು ಪ್ರಶ್ನೆ ಐತೆ, ಯಾರಾದ್ರೂ ಒಬ್ರೋ ಹೇಳಿ, ವರ್ಷದಿಂದ ವರ್ಷಕ್ಕೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯ್ತಾ ಇದೆ? ಅವ್ರು ಗೊತ್ತು, ಇವ್ರು ಗೊತ್ತು, ನೀವು ಫೋನ್ ಮಾಡ್ಕೊಳ್ಳ, ನಾನು ಧಮಕಿ ಹಾಕ್ಸ್ತೀನಿ ಅಂದ್ರೆ ನಮ್ಮನ್ನೇ ಎದುರಿಸಿದ್ ಮಾಡಿದ್ರೆ ಅಮೂರು ರೈತರ ಮಕ್ಕಳಾಗಿ ನಮ್ಗೆ ಕೆಲಸ ಸಿಕ್ಕಿದೆ. ಈ ಕೆಲಸದಿಂದ ಈ ಲೆವೆಲ್ ಬೆಳ್ಕೊ ಬಂದಿದ್ದೀವಿ. ನೀವು ನಮ್ಮನ್ನ ಏನಾದ್ರು ಇದು ಮಾಡಿದಾಗ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಎಲ್ಲ ಫ್ಯಾಕ್ಟ್ರಿ ನೋಡ್ಕೊಂಡು ಇದು ಮಾಡ್ತೀವಿ. ನಮ್ಮ ಕಷ್ಟ ಈ ಲೆವೆಲ್ ಇದೆ. ಇದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಕಷ್ಟ ಇರೋದಕ್ಕೆ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಆಮೇಲೆ ಮೇಜರ್ ಆಗಿ ಈಗ ನೀವು ಹೇಳ್ತಕ್ಕಂಥದ್ದು ಈ 100ರಲ್ಲಿ 10% ಜನಕ್ಕೆ ಮಾತ್ರ ಇದಕ್ಕೆ ಅನಾನುಕೂಲ ಆಗಿದೆ ಅಂತೇಳಿ ನಮ್ಮಿಂದ ಲೋನ್ ಅಲ್ಲ ಹೇಳ್ತಾನೆ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಮ್ಮಿಂದ ಲೋನ್ ತಗೊಂಡು ಎಷ್ಟೋ ಜನ ಮಗಳು ಮದುವೆ ಮಾಡಿರೋರು, ಮತ್ತೆ ಯಾವ್ಯಾವ ಬಿಸ್ನೆಸ್ ಮಾಡ್ಕೊಂಡಿರೋರು, ಮತ್ತೆ ನಮ್ಮಿಂದ ಲೋನ್ ತಗೊಂಡು ಬೆಳೆದಿರೋರು ಸುಮಾರು ಉದಾಹರಣೆಗಳಿದೆ. ನಮ್ಮಿಂದ ಬೇಡ ಕಸ್ಟಮರ್ಗೆ ಕೊಡಿಸಿ ಅಂತಾರೆ. ಯಾವ ಇಂಥ ಊರು ಅಂತ ಹೇಳಿ ಅವ್ರು ನಾವೇ ಬರ್ತೀವಿ, ನಾವೇ ಬಂದು ಅಲ್ಲೇ ನಿಮ್ಮ ಡೈರೆಕ್ಟ್ ಇಂಥ ಕಸ್ಟಮರ್ಗೆ ಎಷ್ಟು ಜನಕ್ಕೆ ಅನಾನುಕೂಲ ಆಗಿದೆ, ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಅನ್ನೋದು ಬೇಕಾದ್ರೆ ನಾವು ತಿಳಿಸ್ಬೋದು. ಇಷ್ಟು ಈಗ ಪ್ರೆಸೆಂಟ್ ಸಿಚುವೇಶನ್ ನಾವು ಪಾಠಗಳು ಮೈಕ್ರೋ ಫೈನಾನ್ಸ್ ಕತೆ ಇದು. ಇಲ್ಲಿ ನೀವು ತರ್ತಿರೋದ್ರಿಂದ ನಾವು ಭಯದಿಂದಲೇ ಬಂದಿದ್ದೀವಿ. ನಮ್ಗೆ ಯಾಕೆ ಬೇಕಪ್ಪ ಕೆಲಸ ಬಂದಿದ್ದೀವಿ, ನಾವು ಏನು ಬೇಕು ಅನ್ನೋ ಭಯನೂ ಇದೆ ನಮಗೆ. ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಾಗ ಅವರು ಪದ ಹೇಳಿದ್ರು, ಏನು ಹೇಳಿದ್ರು ಅಂದರೆ 10 ಜನದ ಒಂದು ಗುಂಪು ಮಾಡ್ತೀರಿ ನೀವು, 10 ಜನಕ್ಕೆ ಸೇರಿಸಿ ಎಲ್ರಿಗೂ ನೀವು ಹೇಳಿದಂಗೆ ವಿತೌಟ್ ಎನಿ ಡಾಕ್ಯುಮೆಂಟು ಕೊಡ್ತೀವಿ. ಇಬ್ಬರೇನಾರು ಓಡೋದ್ರೆ ಆ 10 ಜನದ ಪೈಕಿ ಇಬ್ಬರದ್ದು ಅಮೌಂಟನ್ನು ಕೂಡ 10 ಜನನ್ನು ಸೇರಿಸಿ ಕಟ್ಟಬೇಕು ಅನ್ನೋ ಕಂಡೀಷನ್ ಇದೆ ಅಂತ ನೀವು ಹೇಳ್ತಾ ಇದ್ದೀವಿ. ಅದಕ್ಕೆ ಏನು ಪ್ಯಾರಾಮೀಟರ್ ನಮ್ಗೆ ಗೊತ್ತಿಲ್ಲ. ನೀವು ಆಮೇಲೆ ಹೇಳಿ. ಎರಡನೇದಾಗಿ ಮನೆಗಳಿಗೆ ಹೋದಾಗ TV ಮಾಡ್ಬಿಟ್ಟು ಕೊಡಿ, ಜಮೀನು ಮಾಡ್ಬಿಟ್ಟು ಕೊಡಿ, ನಮ್ಗೆ ಅದೆಲ್ಲ ಗೊತ್ತಿಲ್ಲ, ಕಟ್ಟಿಲ್ಲ ಅಂತಂದರೆ ಅದು ಕೊಡಿ, ನಿಮ್ಮ ಮನೇಲಿ ಏನಾದ್ರು ವಸ್ತುಗಳಿದ್ರೆ ಮಾಡ್ಬಿಟ್ಟು ಕೊಡಿ ಇಲ್ಲ ನಾನೇ ತೊಗೊಂಡು ಮಾಡ್ಬಿಟ್ಟು ನಾನು ಎಲ್ಲ ಮಾಡ್ಕೊತೀನಿ. ಈ ರೀತಿ ಎಲ್ಲ ನಮಗೆ ಒಂದು ಕಂಪ್ಲೇಂಟ್ ಮಾಡಿದರೆ ನೀವು ಬಂದಾಗ ಎಲ್ಲ ಹೇಳ್ತಾರೆ. ಅದ್ರ ಬಗ್ಗೆನೂ ಕೂಡ ದಯಮಾಡಿ ನೀವು ಅಪ್ರೋಚ್ ಮಾಡೋ ರೀತಿ ಇದೆಯಲ್ಲ ಅದು ಸರಿ ಇಲ್ಲ ಅಂತ ಅವ್ರು ಏನು ಹೇಳಿದ್ರು ಅಂದರೆ ಒಂದೇ ಮಾತು ಹೇಳಿದ್ದು, ಈ ವಾರಕ್ಕಷ್ಟೇ ನಾವು ಕಟ್ಟಿಲ್ಲ, ಪ್ರತಿ ವಾರನೂ ಕಟ್ಟಿದ್ದೀವಿ. ಈ ವಾರ ಕಟ್ಟೋದಕ್ಕೆ ನಮ್ಗೆ ಅವಕಾಶ ಕೊಡಿ, ಮುಂದಿನ ವಾರ ನಾವು ಕಟ್ತೀವಿ. ನೀವು ಹೇಳ್ತೀರಿ ತಿಂಗಳಿಗೆ ಒಮ್ಮೆ ಮಾತ್ರ ಕಟ್ಟಬೇಕು ಅಂತೀರಿ, ಅವರು ವಾರನೂ ನಾವು ಕಟ್ತೀವಿ ಅಂತ ಹೇಳ್ತಿದ್ರಿ. ಇದ್ರ ಬಗ್ಗೆ ನೀವು ಹೇಳಿ ಸರ್. ಈಗ ನಮ್ಮ ಸರ್ ಹೇಳ್ದಂಗೆ ಹೇಳಿದ್ರು ಗ್ರೂಪ್ 10 ಜನ ಕೊಡ್ತೀರಾ, ಇಬ್ಬರದಿಲ್ಲ ಅಂತ ಕಟ್ಟಿಸ್ಬೇಕು ಅಂತ ಹೇಳಿದ್ರ. ಇದು ಸರ್ ಲಾಕ್ಡೌನ್ಗಿಂತ ಮೊದಲು ತುಂಬಾ ಚೆನ್ನಾಗಿ ನಡೀತಿತ್ತು. ಈಗ ಸಾಲ ಕೊಟ್ಟಂತ ವ್ಯಕ್ತಿ ಕಟ್ಸೋದೇ ಹೆಚ್ಚಾಗಿದೆ ನಮ್ದು. ಈಗ ಕೇಳಿ ಕೆಲವೊಂದು ಮೈಕ್ರೋ ಫೈನಾನ್ಸ್ ಯಾವೆಲ್ಲ 10 ಜನ ಗ್ರೂಪ್ ಇದೆ, 10 ಜನ ಗ್ರೂಪ್ ಇದೆ. ಈಗ ಕೊಟ್ಟವ್ರು ಮಾತ್ರ ಕಟ್ಟಿಸ್ತಾ ಇದ್ದಾರೆ ಸರ್. ಸಿಚುವೇಶನ್ ಎಲ್ಲರೂ ಸಹ ಅದೇ ನಡೆಸ್ತಾ ಇರೋದು. ಯಾರು ಕೊಟ್ಟಿರ್ತೀವೋ ಆ ವ್ಯಕ್ತಿ ಮಾತ್ರ ಕಟ್ಟಿಸ್ತಾ ಇದ್ರೆ, ಬಿಟ್ಟು ಹೋಗಿರ್ತಕ್ಕಂಥ ಊರಲ್ಲಿರ್ತ ವ್ಯಕ್ತಿಗಳನ್ನ ಯಾರು ಸಹ ಇದು ಮಾಡ್ತಾ ಇಲ್ಲ. ಕೇಳಬೇಕು ಒಂದು ಮಾತು ಕೇಳಿರ್ತಾರೆ, ನಾನು ರೂಲ್ಸಿಂಗ್ ಇತ್ತು ಕಟ್ಟ ಮಾತು ಕೇಳ್ತಾರೆ, ಕಟ್ಟಿಲ್ವೇ ಬಿಟ್ಟಾಕು ಬೇರೆ ಕೆಲಸ ಮಾಡ್ತಾರೆ. ಅವರು ಹೊಡೆಯಕ್ಕೆ ಹೋಗಿರೋದಕ್ಕೆ ಒಂದಿನ ನಾವು ಕೇಳ್ತಿರೋದಲ್ಲ. ಇದನ್ನ ಈ ತರ ವಿಡಿಯೋಗಳು ಸರ್ಕ್ಯುಲೇಟ್ ಆದಾಗ ನೀವೊಬ್ಬರು ಮಾಡಿದ್ದಕ್ಕೆ ಇಡೀ ಮೈಕ್ರೋ ಫೈನಾನ್ಸ್ ಎಲ್ಲ ಸಂಸ್ಥೆಗಳಿಗೂ ಕೆಟ್ಟ ಹೆಸರೇ ಬರುವಂಥದ್ದು. ಪ್ಲಸ್ ಅದಕ್ಕೆ ಅಂತ ಹೇಳ್ತಾ ಇರೋದು, ಇವತ್ತೇ ನೀವು ನಿಮ್ಮ ಸಿಬ್ಬಂದಿಗಳನ್ನ ಮೀಟಿಂಗ್ ಕರೆದು ಯಾವ ತರ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಅವ್ರಿಗೆ ಏನೆಲ್ಲ ಸ್ಟ್ರಿಕ್ಟ್ ಆಗಿ ಹಿಂಗೆ ಮಾಡಿದ್ರೆ, ಈಗ ಮುಂಚೆ ಈಗ ಎಲ್ಲ ಇದರಿಲ್ಲೇ ರೈತ ಸಂಘಟನೆ ಅವ್ರು ಶುರು ಮಾಡಿದಾಗ ಬೋರ್ಡ್ ಆಗ್ತಿತ್ತು, ಏನು ಹೇಳಿ, ವಸೂಲಿ ಮಾಡೋರಿಗೆ ಊರೊಳಗೆ ಪ್ರವೇಶ ಇಲ್ಲ ಅಂತ. ನಿಮ್ಮ
ಬೋರ್ಡ್ಗಳು ನೋಡಿದೀರಿ ಅನಿಸ್ತದೆ, ಹಂಗೆ ಬೋರ್ಡ್ ಹಾಕ್ಸಿಸ್ಬಿಡ್ತೀವಿ ಅಷ್ಟೇ, ಯಾರು ವಸೂಲಿ ಮಾಡೋಕೆ ಯಾಕೆ ವಸೂಲಿ ಯಾಕೆ ಆ ಥರ ಬೋರ್ಡ್ ಹಾಕಿದ್ದೇಳಿ? ಈ ಥರ ಗಲಾಟೆ ಮಾಡಿದ್ದಕ್ಕೋಸ್ಕರ ಎಲ್ಲರೂ ರೈತರು ಸೇರ್ಕೊಂಡು ಬೋರ್ಡ್ ಹಾಕಿದ್ದಂಥದ್ದು ಅದಲ್ವೇ? ನೀವು ಅವ್ರಿಗೆ ಕಷ್ಟ ಕಾಲಕ್ಕೆ ಕೆಲಸ ಕೊಡ್ತೀರಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಈ ಥರ ಅವುಗಳಿಗೆ ಹಿಂಸೆ ಕೊಡೋದು ಬೇಡ. ಕ್ಲಿಯರ್ ಆಗಿ ಅವರು ಕಷ್ಟದಲ್ಲಿ ಇರ್ತದೆ, ನಿಮ್ಮ ಹತ್ರ ಸಾಲ ತಾಳಕ್ಕೆ ಬಂದಿರೋದು ಅವ್ರ ಕಷ್ಟ. ಹಳ್ಳಿ ಕಡೆ ಹೋಗಿದೆ ಸರ್ ಒಂದು ಮಾತು, ಹಳ್ಳಿ ಕಡೆಯಲ್ಲಿ ನಮಗೆ ನಾವು ಹೊಡ್ಸ್ಬಿಡದೆ ಹೊರತು ನಮ್ಮಿಂದ ಯಾರಿಗೂ ಒಂದು ಹೇಳ್ತಿದ್ದೀರ. ನಮ್ಮ ಸ್ಟಾಫ್ ಸಿಬ್ಬಂದಿಗಳಿಗೆ ಕಡಿಮೆ ಅಂದ್ರೆ 4-5 ಜನಕ್ಕೆ ಪ್ರತಿ ಒಂದು ವೀಕಲ್ಲಿ ಒಂದು ಮಂತ್ಲಿ ಹೊಡ್ಸ್ಕೊತಾನೆ ಅವ್ರೆ. ಯಾರು ಬಿಟ್ಬಿಡ್ತಾರೆ ಸರ್, ಡ್ರಿಂಕ್ಸ್ ಮಾಡ್ಬಿಡ್ತಾರೆ, ಹೊಡೆದ ಬಿಡ್ತಾರೆ, ಹೊಡ್ಸ್ಕೊಳ್ಬೇಕು. ನಾವು ಏನು ಮಾಡೋಕ್ಕಲ್ಲ, ನಾವು ರಿಯಾಕ್ಟ್ ಮಾಡೋಂಗಿಲ್ಲ ಅವ್ರಿಗೆ. ಹೌದು ಸರ್, ತಗೋಬೇಕಾದ್ರೆ ಸರ್ ಇಲ್ಲ. ಈಗ ಮಾನಸಿಕ ಹಿಂಸೆ ಆಗುತ್ತೆ. ಆ ಮಗು 10 ವರ್ಷದೋಣ ಗಾರೆ ಕೆಲ್ಸಕ್ಕೆ ಹೋಯ್ತಾವನೆ. 10 ವರ್ಷದ ಹುಡುಗ ನನ್ನ ವಾರ್ಡಲ್ಲಿ ಗಾರೆ ಕೆಲ್ಸಕ್ಕೆ ಹೋಯ್ತಾವನೆ. ಸೂರ್ಯೋದಯವರು ಹೇಳ್ತಾವ್ರೆ, ಸರ್ ನಿಮ್ಮ ಸೂರ್ಯೋದಯ ಫೈನಾನ್ಸ್ ಅಲ್ಲಿ ಸರಸ್ವತಿ ಶ್ರೀನಿವಾಸ್ ಅಂತ ಆ ಅಪ್ಪನಿಗೆ ನಿಮ್ಮ ಫೈನಾನ್ಸ್ ಅಲ್ಲಿ ಲೋನ್ ತಗೊಂಡು ಕಾಲ್ ಮುರಿದೋಯ್ತದೆ. ಸರಸ್ವತಿ ಜಯರಾಮ್ ಕುಟುಂಬ ಎಲ್ಲೈತೆ ಗೊತ್ತಾ ಸರ್ ನಿಮ್ಗೆ? ಆ ಹೆಣ್ಮಕ್ಳು ಏನಾಗಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ನೀವು ಬರೀ ನಿಮ್ಮ ಫೈನಾನ್ಸು ನಿಮ್ಮ ಅಭಿವೃದ್ಧಿ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಿದ್ರಿ, ಸಾರ್ವಜನಿಕವಾಗಿ ಆಲೋಚನೆ ಮಾಡಬೇಕು. ಅವರಿದ್ರೆ ನಿಮ್ಮ ಫೈನಾನ್ಸ್ ಆಯ್ತಾ? ಆ ಮಕ್ಕಳ ವಿದ್ಯಾಭ್ಯಾಸ ಏನಾಗಬೇಕು ಸರ್? ಶಾಂತಿನಗರ ಮೈಕ್ರೋ ಫೈನಾನ್ಸ್ ಅವರಿಗೆ ಸುಮಾರು 10 ಜನ ಮಕ್ಕಳು SLC ಮಕ್ಕಳು ಶಾಲೆಗೆ ಸರ್. ಖಂಡಿತ ತುಂಬಾ ಥ್ಯಾಂಕ್ ಯು ಸರ್, ನೀವು ಹೇಳಿದ್ದು ಆ ಥರದ್ದು ಗಮನೆಯಲ್ಲಿ ಖಂಡಿತ ಇದೆ. ಆ ಥರದ್ದು ಮಾತಾಡ್ಬೋದು ಸರ್. ಸರ್ ಒಂದು ನಿಮಿಷ, ನಾವೇನ್ ಗೊತ್ತಾ ನಿಮ್ಮನ್ನು ಕೇಳೋದು, ಕಾಲಾವಕಾಶ ಕೊಡಿ, ಒತ್ತಡ ಇರಬೇಡಿ ಸರ್. ತಾವೇಳಿ ಇದುವೇ ಈ ವಿಡಿಯೋನ ನಾನು ನೋಡಿದ್ದೀನಿ. ಖಂಡಿತ ನಾವು ಇವರನ್ನ ಯಾರು ನಾನು ಮನೆ ಹತ್ರ ಬಂದಾಗ ಅಲ್ಲಿ ಯಾವ ತರ ಮೈಕ್ರೋ ಫೈನಾನ್ಸ್ ಅವರು ಬಂದು ಯಾರು ಅಂತ ಗೊತ್ತಿಲ್ಲ, ಯಾವ ಕಂಪ್ನಿ ಬಂದು ಅಲ್ಲಿ ಜೋರಾಗಿ ಮಾತಾಡಿರೋದನ್ನ ನಾನು ನೋಡಿದ್ದೀನಿ. ನಾನೇ ಬೈ ಚಾನ್ಸ್ ಏನೋ ವಿಡಿಯೋ ನೋಡ್ಬೇಕಾದ್ರೆ ತೋರಿಸಿದ್ರು, ಇವ್ರು ಬಂದಿದ್ದು ಒಳ್ಳೇದಾಯ್ತು. ಅದು ಹಂಗಾಗಿದೆ. ಆ ಥರ ಪ್ರಕರಣಗಳನ್ನ ಆಗಕ್ಕೆ ದಯವಿಟ್ಟು ಅವಕಾಶ ಮಾಡ್ಕೊಡ್ಬಿಡಿ. ಯಾರು ನೀವೇ ಹೇಳಿದಿರಿ, ಎಲ್ಲ ನೀವುಗಳು ಎಲ್ಲ ಇಲ್ಲಿಯವರೇ, ನೀವು ಇಲ್ಲೇ ತಿರ್ಗಾಡಬೇಕು, ಎಲ್ಲ ನಾವೆಲ್ಲ ಇಲ್ಲೇ ತಿರ್ಗಾಡಬೇಕು. ಅಲ್ಲಿ ಊರಲ್ಲಿ ಏನಾದರೂ ಒಳ್ಳೇದಾಗಲಿ ಅಂತ ಜನರಿಗೆ ನೀವು ದುಡ್ಡು ಕೊಡ್ತಿದ್ದೀರಿ. ಕಷ್ಟ ಕಾಲದಲ್ಲಿ ಆಯ್ತಾ ಇತ್ತು. ಮುಂಚೆ ಅಕ್ಕಪಕ್ಕದಲ್ಲಿ ಊರಲ್ಲಿ ದೊಡ್ಡ ಜಾಸ್ತಿ ಬಡ್ಡಿಗೆ ತಗೊಳ್ತಾ ಇದ್ವಿ. ಇವಾಗ ನೀವು ಕಮ್ಮಿ ಬಡ್ಡಿಗೆ 1.69 ಅಂದರೆ ಅಷ್ಟಕ್ಕೆ ಯಾರು ಕೊಡೋಂಗಿಲ್ಲ, ಊರಲ್ಲೇ ಕೊಡಬೇಕು ಅಂತ. ಆದರೆ ಏನಂದರೆ ನೀವು ದಬ್ಬಾಳಿಕೆ ಮಾಡಿ ಇಸ್ಕೊಳ್ಳೋಂಥದ್ದು ಬೇಡ. ಎಲ್ಲರಿಗೂ ಗೌರವಯುತವಾಗಿ ನಡೆಸ್ಕೊಂಡು ಹೋಗಿ ಅವ್ರು ಏನೈತೆ ಕಾಲಾವಕಾಶ ಕೊಡಿ. ಈಗ ಎಲ್ಲರೂ ಒಂದೇ ಇಲ್ಲ, ನೀವೇ ಹೇಳಿದ್ರಿ 98 ಭಾಗ ಸರಿ ನಡ್ಕೊಂಡು ಹೋಗ್ತಾರೆ, ಎಲ್ಲರೂ ಪಡ್ಕೊಂಡು ಹೋಗಿದ್ದಾರೆ ಅಂತ ನೀವೇ ಹೇಳ್ತಿದ್ದೀರಿ. ಇನ್ನು 2 ಭಾಗ ಯಾಕೆ ಕಟ್ಟಿಕ್ಕಿಲ್ಲ? ಈಗ ಅಣ್ಣ ಹೇಳ್ದಂಗೆ ಅವ್ರಿಗೇನೋ ಒಂದು ಸಮಸ್ಯೆ ಆಗಿರ್ತದೆ, ಅದಕ್ಕೆ ಅವಕಾಶ ಕೊಡ್ಬೇಕು. ಅದಕ್ಕೆ ನಾನು ನಿಮ್ಗೆ ಕೇಳಿದ್ದೇನು ಪ್ರಶ್ನೆ, ಎಷ್ಟು % ರೈಟ್ ಆಫ್ ಮಾಡ್ತೀನಿ ಅಂತ. ಇದು ಬ್ಯಾಡ್ ಪರ್ಫಾರ್ಮಿಂಗ್ ಆಸೆಟ್ ಅಂತ ನಿಮಗೆ ಗೊತ್ತಿರೋ, ಬ್ಯಾಡ್ ಪರ್ಫಾರ್ಮಿಂಗ್ ಲೋನ್ಸ್ ಅಂತ ಬಂದಾಗ ಅದನ್ನು ರೈಟ್ ಆಫ್ ಮಾಡ್ಬಿಡ್ತೀರಿ ನೀವು ಅದರಲ್ಲಿ ಟ್ಯಾಕ್ಸ್ ಬ್ರೇಕ್ ಸಿಗ್ತದೆ ನಿಮ್ಮ ಕಂಪನಿಗೆ. ನೀವು ನಾನ್ ಪರ್ಫಾರ್ಮಿಂಗ್ ಆಸೆಟ್ಸ್ ಆಯ್ತಲ್ವಾ? ಸೊ NPA ಅಂತಾನೆ. ಸೊ ಅಂಥದ್ದು ಎಷ್ಟು % ಇದ್ದೇ ಇರ್ತದೆ. ಈಗ ಇಂಥ ಪ್ರಕರಣಗಳು ಬಂದಾಗ ನೀವುಗಳು ಅದನ್ನು ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ, ನೀವು NPAಗಳು ಯಾವ್ದು ಮಾಡಬೇಕು ಅದನ್ನು ಮಾಡಿರಿ. ಎಲ್ಲನೂ ಮಾಡಿರಿ ಅಂತ ಹೇಳ್ತಾ ಇಲ್ಲ, ಬಟ್ ಏನಂದರೆ ಈಗ 10 ವರ್ಷದ ಹುಡುಗ ಹೋಗಿ ಗಾರೆ ಕೆಲಸ ಮಾಡಿ 4 ವರ್ಷದನ್ನ ನೋಡ್ಕೋಬೇಕು ಅಂತ ಹೇಳಿದ್ರೆ ಅಂಥದ್ದನ್ನೆಲ್ಲ ನೀವೇನು ಮಾಡೋಕ್ಕಾಗಲ್ಲ. ನೀವುಗಳು ಅದನ್ನೆಲ್ಲ ಗಣನೆಗೆ ತಗೊಳ್ಬೇಕು. ಪ್ಲಸ್ ಏನಂದರೆ ಇಲ್ಲಿ ಕೇಳೋದು ಅಷ್ಟೇ, ಈ ಆಫೀಸಲ್ಲಿ ಕೇಳೋದು ಅಷ್ಟೇ, ನಿಮ್ಮನ್ನೆಲ್ಲ ಕೇಳೋದು ಅಷ್ಟೇ, ಗೌರವಯುತವಾಗಿ ನಡೆಸ್ಕೊಳ್ಳಿ ಅಷ್ಟೇ. ಅವ್ರಗಳಿಗೆ ಮೇಲೆ ಒತ್ತಡ ಇರೋದು. ಆಮೇಲೆ ನಿಮ್ಗಳಿಗೂ ಈಗ ಊರಲ್ಲಿ ಬೇರೆಯವ್ರ ಹತ್ರ ಬಡ್ಡಿಗೆ ತಗೊಳ್ಳೋದು ಏನು ವ್ಯತ್ಯಾಸ? ಅದೊಂದು ಗುಂಪಿನ ಆಧಾರ ಅಂತ ಹೇಳಿ ಕೊಡ್ತಾರೆ. ಸ್ಟಾರ್ಟಿಂಗ್ ಕೊಡುವಾಗ ಒಂದು 25,000 ರಿಂದ 30,000 ರೂಪಾಯಿ ಕೊಡೋ ಉದ್ದೇಶನೇ ಅದೇ. 1 ವರ್ಷದ 2 ವರ್ಷದ ಅವಧಿ ಇರುತ್ತೆ, 1 ವರ್ಷ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಅಂದ್ರೆ ಮತ್ತೆ ರಿನಿವಲ್ ಟೈಮಲ್ಲಿ ಕೊಡ್ತಾರೆ. ಆ ರೀತಿ ಆಗ್ತಾ ಇರುವಂಥದ್ದು. ಸೊ ಇಲ್ಲಿ ಬಹಳ ಉದ್ದೇಶ ಏನಾಗ್ತಿದೆ, ಅದರಲ್ಲೂ ರಿಂಗ್ ಲೀಡರ್ ಅಂತಗಳು ಇರ್ತಾರೆ. 5 ಜನ ನಾವು ಸದಸ್ಯರನ್ನ ಹೇಳಿದಾಗ ಅದರಲ್ಲಿ ಡಾಮಿನೇಟ್ ಆಗಿರ್ತಾರೆ. ಅವ್ರ ಕ್ಯಾಟಗರಿ ವೈಸ್ ಆಗಿರ್ಬೋದು, ಇಲ್ಲ ಪೊಲಿಟಿಕ್ ವೈಸ್ ಆಗಿರ್ಬೋದು, ಅಥವಾ ಅಲ್ಲಿ ಏನಾರ ಬಲಸಾಲಿಗಳಾಗಿರ್ಬೋದು, ಆ ಥರ ಇರ್ತಾರೆ.
ಅದರಲ್ಲೂ ಅವರು ನಿನ್ನ ಹೆಸರಲ್ಲಿ 4 ಸಾಲ ತಗೊಂಡು ಬಡ್ಡಿ ಬಿಡುವಂಥವ್ರು ಇರ್ತಾರೆ. ಅದನ್ನು ಕೂಡ ನಾವು ಡೀಪಾಗಿ ವೆರಿಫಿಕೇಶನ್ ಮಾಡ್ತೀವಿ. ಮತ್ತೆ ಈ ತರ ಅವ್ರ ಹೆಸರಲ್ಲಿ ತಗೊಂಡು ಅವ್ರೇನು ಉಪಯೋಗಿಸ್ಕೊಳ್ಳುವಂಥವ್ರು ಥರ್ಡ್ ಪರ್ಸನ್ಗಳು ಅಂತ ಎಲ್ಲ ಇರ್ತಾರೆ. ಈ ತರದೆಲ್ಲ ತುಂಬಾ ನಡೀತಿರುತ್ತೆ. ಇಲ್ಲಿ ಅವ್ರು ಯಾರಿಂದನೂ ಬರ್ತಾ ಇಲ್ಲಿ ಪ್ರಾಬ್ಲಮ್ ಆಗ್ತಿರೋದಂದ್ರೆ ಸಾಲ ನನಗೆ ಬೇಕಾಗಿರುತ್ತೆ, ನಾನೇ ತಗೊಂಡು ನಾನೇ ಕಟ್ಕೊಂಡು ಹೋಗ್ತೀನಿ ಅನ್ನೋದು ಯಾರಿಗೂ ಸಮಸ್ಯೆ ಬರ್ತಾ ಇಲ್ಲ ಸರ್. ತಾವು ಗಣನೆಗೆ ತಗೊಂಡು ಪರಿಶೀಲನೆ ಮಾಡಿ, ನನಗೆ ಇದೆ ಏನು ಹಸುವಿದೆ, ನಾನು ತಿಂದಿದ್ದೀನಿ, ನಾನು ತಿಂದಿರೋ ಋಣನ ನಾನು ತೀರಿಸ್ಬೇಕನ್ನೋದು ನನ್ನಲ್ಲಿ ಮನೋಭಾವನೆ ಇರುತ್ತೆ. ನನ್ನ ಹೆಸರಲ್ಲಿ ಇವ್ರು ತಗೊಂಡಾಗ ನನ್ನ ಮನಸ್ಸಲ್ಲಿ ಏನ್ ಬರುತ್ತೆ, ನಾನು ತಗೊಂಡು ತಿಂದ ಇಲ್ಲ, ಅವ್ರು ಕೊಟ್ಟಾಗ ನಾನು ಕೊಡ್ತೀನಿ, ಅವ್ರು ತಗೊಂಡಿದ್ದಾರೆ, ಈ ಒಂದು ಕ್ರಿಯೇಟ್ ಆಗ್ತಿದೆ. ಜೊತೆಗೆ ನಾನು ಇವ್ರು ತಗೊಂಡು ಕೊಟ್ಟಾದ ಮೇಲೆ ಪರ್ಸೆಂಟ್ ಇಸ್ಕೊಳ್ಳೋದು ಸ್ವಲ್ಪ ಈ ತರದಲ್ಲೇ ನಡೀತಾ ಇದೆ. ಸೊ ನಾವು ಗಮನಿಸಬೇಕಾಗಿರುವಂಥದ್ದು, ಪ್ರಾಮಾಣಿಕವಾಗಿ ಇವ್ರಿಗೆ ಅನುಕೂಲ ಆಗಿದೆ, ಇವ್ರಿಗೆ ಸಮಸ್ಯೆಗಳಾಗಿದೆ ಅಂದಾಗ ಪ್ರತಿಯೊಬ್ಬರು ಇಲ್ಲಿರೋರೆಲ್ಲರೂ ಅಷ್ಟೇ 20 ದಿನ 29 ದಿನಕ್ಕಂಟು ಟೈಮ್ ಕೊಟ್ಟಿದ್ದಾರೆ ಸರ್. ಆ ತಿಂಗಳು ಮುಗಿದೋದ್ಮೇಲೆ ತಮಗೆ ಗೊತ್ತಿದೆ RBI ಗೈಡ್ಲೈನ್ಸ್ ಪ್ರಕಾರ ಆ ತಿಂಗಳು ಮುಗಿದೋದ್ಮೇಲೆ ರೈಟ್ ಆಫ್ ಬರುತ್ತೆ, ಡ್ಯೂ ಬರುತ್ತೆ. ಬಟ್ ಅದಕ್ಕೆ ನಮ್ಮ ಕೈಲೂ ಇರಲ್ಲ, ಯಾವುದೇ ವ್ಯಕ್ತಿಗಳ ಕೈಲೂ ಇರಲ್ಲ. ತಾವು ಲಾಸ್ಟ್ 2 ಇಯರ್ ನೋಡಿದ್ದೀರಾ, ಮೊರಟೋರಿಯಂ ಆದಮೇಲೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೂಡ ಹೇಳಿದ್ದಾರೆ, ಯಾವುದೇ ವಕೀಲರಾಗಿರ್ಬೋದು, ಯಾವುದೇ ಒಂದಂತಹ ಅಧಿಕಾರಿಗಳಾಗಿರ್ಬೋದು, ಅದು ಒಂದು ಬ್ಯಾಂಕ್. ಮಾರ್ಚ್ 2ನೇ ತಾರೀಕು ಸಾಮೂಹಿಕ ವಿವಾಹ ಇದೆ. ದಯವಿಟ್ಟು ಹೆಚ್ಚಿನ ಪ್ರಚಾರ ಕೊಟ್ಟು ಜನರು ಜಾಸ್ತಿ ರಿಜಿಸ್ಟರ್ ಮಾಡೋಕ್ಕೆ ಏನೇನು ಅನುಕೂಲ ಮಾಡ್ಕೊಡ್ಬೇಕು ಅದನ್ನು ದಯವಿಟ್ಟು